ಉದ್ಯೋಗ ಸೃಷ್ಟಿಯ ಬಗ್ಗೆ ಪದವೀಧರರಿಗೆ ನಿಮ್ಮ ಕಡೆಯಿಂದ ಏನ್ ಭರವಸೆ ಕೊಡ್ತೀರಾ ಅಂತ ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಗೆ ಪ್ರಶ್ನೆ ಹಾಕಲಾಯಿತು. ಇದಕ್ಕೆ ಬಿಜೆಪಿ ಅಭ್ಯರ್ಥಿ ಧನಂಜಯ ಸರ್ಜಿ ಅವರು ಏನು ಉತ್ತರ ಕೊಟ್ಟರು ಅಂತ ನೋಡೋಣ ಬನ್ನಿ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಮ್ಮ ಸುಮಾರು ಜನ ಎಲ್ಲ ಟೀಚರ್ಸ್ಗೆ ಅಥವಾ ಗೌರ್ಮೆಂಟ್ ನೌಕರರಿಗೆ ಒಂದು ಆರೋಗ್ಯ ಸ್ಕೀಮ್ ಇದೆ, ಯಾವುದು ಜ್ಯೋತಿ ಸಂಜೀವಿನಿ ಅಂತ ಹೇಳ್ಕೊಳ್ಳಿ. ಅಲ್ಲಿ ಏನಾಗಿದೆ ಅಂತಂದರೆ ಅವೆಲ್ಲ ರೇಟ್ಸು ನಮ್ಮ ಏನು ಗೌರ್ಮೆಂಟ್ ರೇಟ್ಸ್ ಏನಿದೆಯಲ್ಲ ಅದು ತುಂಬ ಕಡಿಮೆ ರೇಟ್ಸಲ್ಲಿ ಫಿಕ್ಸ್ ಆಗಿದೆ. ಇವೆಲ್ಲ ಸೌಲಭ್ಯಗಳು ಎಲ್ಲ ಹಾಸ್ಪಿಟಲ್ ಅವ್ರು ಪಡೆಯೋಕ್ಕೆ ಅವಕಾಶ ಇದ್ದರೂ ಕೂಡ ಸುಮಾರಷ್ಟು ಹಾಸ್ಪಿಟಲ್ಗಳಲ್ಲಿ ಈ ಸರ್ವಿಸಸ್ನ ಅವರಿಗೆ ಲಭ್ಯ ಆಗ್ತಾ ಇಲ್ಲ. ಇದ್ರ ಮೇಲೆ ಖಂಡಿತವಾಗ್ಲೂ ಮುಂದೆ ಗೆದ್ದು ಬಂದ ಮೇಲೆ ಬೇಷರತ್ ವಿಧಾನ ಪರಿಷತ್ತಿನಲ್ಲಿ ಈ ಕ್ವಶನ್ ರೈಸ್ ಮಾಡ್ತೇವೆ. ಅದ್ರ ಚಾರ್ಜಸ್ನ ಜಾಸ್ತಿ ಮಾಡಬೇಕು ಅಂತೀವಿ. ಈ ಎಲ್ಲ ಸರ್ಕಾರಿ ನೌಕರರಿಗೆ ಇದ್ರ ಸೌಲಭ್ಯತೆ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಸಿಗೋ ಹಾಗೆ ಮಾಡೋಕೆ ಆಗಲೇಬೇಕು. ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತೇವೆ. ಅದೇ ರೀತಿ ನಮ್ಮ ಏನು ಈ 7 ಮತ್ತು 12 ಟೀಚರ್ಸ್ ಇದ್ದಾರೆ, ಅವ್ರ ಜೊತೆಗೆ ಈ 12 ಟೀಚರ್ಸ್ಗೆ ಈ ವ್ಯವಸ್ಥೆ ಇಲ್ಲ. ಅದಕ್ಕೂ ಕೂಡ ಧ್ವನಿಯಾಗಿ ನಾನು ಸದನದಲ್ಲಿ ಮಾತಾಡ್ತೇನೆ. ಸಾವಿರಾರು ಜನರ ಇವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತೇವೆ, ಖಂಡಿತವಾಗೂ ವಿಮರ್ಶೆ ಮಾಡ್ತೇವೆ, ಅದಕ್ಕೆ ಅವರ ಧ್ವನಿಯಾಗಿ ಗಟ್ಟಿಯಾಗಿ ನಿಲ್ತೇವೆ. ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಬರುವಂತ ಪಕ್ಷ. ಪದವೀಧರರಿಗೆ ಮೇಜರ್ ಆಗಿ ಬೇಕಾಗಿರೋದು ನೌಕರಿಗಳು. ಆ ನೌಕರಿಗಳೆಲ್ಲ ನಿಮಗೆ ಲೆಕ್ಕ ನೋಡಿದ್ರೆ ಇವತ್ತು ಭಾರತ ದೇಶದಲ್ಲಿ ಬಿಜೆಪಿಯ ಗೌರ್ಮೆಂಟ್ ಬಂದ ಮೇಲೆ ಎಷ್ಟು ಆ ಹುದ್ದೆಗಳು ಜನರೇಟ್ ಆಗಿದೆ ಅನ್ನೋದು ನಿಮಗೆ ಮಾಹಿತಿ ಇದೆ. ಸಿಂಪಲ್ ಹೇಳಬೇಕು ಅಂದರೆ MSc ಮೇಲೆ ತಗೊಳ್ಳಿ. MSc ಮೇಲೆ ನಮ್ಮ ಮೋದಿಜಿಯವರು ಮತ್ತು ಭಾರತ ಜನತಾ ಪಕ್ಷ ಮಾಡಿರುವಂಥ ಕೆಲಸ ಇದೆಯಲ್ಲ, ಅದು ಬಹಳ ನಿಜವಾಗ್ಲೂ ಮೆಚ್ಚಬೇಕಾದಂಥ ಕೆಲಸ. 11.1 ಕೋಟಿ ಉದ್ಯೋಗಗಳು ಲಭ್ಯ ಆಗಿದೆ ಅಂತಂದರೆ ಅದು ಮೋದಿಜಿಯವರಿಂದ, ಅದು ಭಾರತೀಯ ಜನತಾ ಪಕ್ಷದಿಂದ, ಇವತ್ತು ಪಾರ್ಟಿಯಿಂದ. ಇವತ್ತು ಕರ್ನಾಟಕದಲ್ಲಿ 55 ಲಕ್ಷ ಉದ್ಯೋಗಗಳು ಲಭ್ಯ ಆಗಿದೆ ಅಂದರೆ MSME ಕಡೆಯಿಂದ, ಅಂದರೆ ಅದು ಭಾರತೀಯ ಜನತಾ ಪಕ್ಷದಿಂದ. ಅದೇ ರೀತಿ ಶಿವಮೊಗ್ಗ ಈ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ 1,25,000 MSME ಇದೆ, 6,55,000 ಉದ್ಯೋಗವನ್ನ ಸೃಷ್ಟಿದೆ ಆಗಿದೆ. ಉದ್ಯೋಗಗಳನ್ನ ಆಕ್ಚುಲಿ ನಮಗೆ ಇರುವಂತ ಈ ಪದವೀಧರ ಕ್ಷೇತ್ರದಲ್ಲಿ ನಮಗೆ ಬೇಕಾಗಿರೋದು ಉದ್ಯೋಗ ಅವಕಾಶ ಇರಬೇಕು, ಜೊತೆಗೆ ಉದ್ಯೋಗವನ್ನ ಕೊಡುವಂತಹ ವ್ಯಕ್ತಿತ್ವವನ್ನ ಬೆಳೆಸುವಂತ ಆಪರ್ಚುನಿಟೀಸ್ ಬೇಕು. ಆ ಆಪರ್ಚುನಿಟಿ ಸಿಗೋದು ಯಾವಾಗ ಅಂತಂದ್ರೆ ಯಾವಾಗ ಸಿಗೋದು ಅಂದ್ರೆ ಎಂಟರ್ಪ್ರಿನರ್ಶಿಪ್ ಬಂದಾಗ ಮಾತ್ರ. ಈಗ ಏನು ನಮಗೆ ಈ ಮೋದಿಜಿಯವರ ಗೌರ್ಮೆಂಟ್ ಅಲ್ಲಿ ಈ ಅಂದ್ರೆ ಏನು ಬಿಸ್ನೆಸ್ ಮಾಡುವಂತ ಆಪರ್ಚುನಿಟಿ ಇದೆ ಅಂತ ಇಟ್ಕೊಳ್ಳಿ. ಅದು ಮುಂಚೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಯಾರೊಬ್ರು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮುಂಚೆ 45 ಡೇಸ್ ಇತ್ತು, ಈಗ 17 ಡೇಸ್ಗೆ ಕಡಿಮೆ ಆಗಿದೆ. ಎಷ್ಟೊಂದು ಲಾಸ್ಟ್ ಸುಮಾರು 45,000 ಏನು ನಿಬಂಧನೆಗಳನ್ನೆಲ್ಲ ತೆಗೆದುಹಾಕಿದ್ದಾರೆ. ಮುಂಚೆ ಏನು ರೆಡ್ ಟೇಪಿಸಮ್ ಅಂತ ಇತ್ತು, ಅಂದ್ರೆ ಈ ಕೆಲಸ ಒಂದು ವೃತ್ತಿಯನ್ನು ಮಾಡಬೇಕು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಏನು ಅಡ್ಡ ಗೆರೆ ಇತ್ತು, ಅದನ್ನ ರೆಡ್ ಕಾರ್ಪೆಟಿಸಮ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ಈಸಿಯಾಗಿ ಮಾಡುವಂತ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಷ್ಟು ಚೆನ್ನಾಗಿದೆ.